ದಿವಸಗಳ ಹಿಂದೆ ನಡೆದ ಘಟನೆಯನ್ನು ನಾನು ನೆನಪಿಸಬೇಕಾಗಿದೆ. ಏನು? ನನ್ನ ನೆನಪಿನಲ್ಲಿ ಮತ್ತೆ ಅದನ್ನ ದೂರ ಮಾಡಬೇಕು ಅಂತ ನಾನು ಬಯಸಿದ್ರೆ ನೀನು ಬಲವಂತವಾಗಿ ನನ್ನಲ್ಲಿ ಕೇಳುತ್ತಾ ಇದ್ದ ಅಂತಹ ಕಹಿ ಘಟನೆಯೇ ಅದು. ಏನದು? ನಿನ್ನನ್ನು ಸಮಾಧಾನಿಸುವುದಕ್ಕಾಗಿ ಹೇಳಲೇಬೇಕು. ಯಾವುದದು? ಮುಕ್ಕೋಟಿ ದೇವತೆಗಳೆಲ್ಲ ಕೈಲಾಸಗಿರಿ ಬಂದು ನನ್ನಲ್ಲಿ ಭಿನ್ನಯಿಸಿಕೊಂಡಂತಹ ವಿಚಾರ ನಿನಗೆ ತಿಳಿದಿದೆಯಲ್ಲ. ತ್ರಿವೇಣಿ ಸಂಗಮದಲ್ಲಿ ಮಾಡುವಂತಹ ಜ್ಞಾನ ಸತ್ರ, ಹೌದು, ಅದರಲ್ಲಿ ಅಧ್ಯಕ್ಷ ಪೀಠದಲ್ಲಿ ವಿರಾಜಮಾನನಾಗುವುದಕ್ಕೆ ನನ್ನಲ್ಲಿ ಭಿನ್ನವಿಸಿಕೊಂಡಾಗ ಅದಕ್ಕೆ ಒಪ್ಪಿ ಅಲ್ಲಿವರೆಗಾಗಿ ನಾನು ಹೋಗಿರುವಂತಹ ಪೀಠದ ಮೇಲೆ ನಾನು ಕುಳಿತಿರುವ ಹೊತ್ತಿನಲ್ಲಿ ಆಕಸ್ಮಿಕವಾಗಿ ಧೂಮಕೇತು ಬಂದ ಹಾಗೆ ಒಬ್ಬ ವ್ಯಕ್ತಿ ಅಲ್ಲಿಗೆ ಪ್ರವೇಶಿಸಿದ. ಬೇರೆ ಯಾರಲ್ಲ, ಬಂದವ ನಿನ್ನ ಅಪ್ಪ. ನನ್ನ ತಂದೆಯೇ? ಹೌದು. ಬಂದರೆ ಧೂಮಕೇತುವಿನಂತೆ ಬಂದು ಎಲ್ಲರಲ್ಲಿಯೂ ಭಯ ಹುಟ್ಟಿಸಿ ಒಂದು ಹೊಸದಾದಂತಹ ವಿಪರ್ಯಾಸವನ್ನೇ ಸೃಷ್ಟಿಸಿ ಹೋದ. ಶಿವ ಶಿವ ಏನು ಮಾಡಿದ್ರು? ಬಂದ ಹೊತ್ತಿನಲ್ಲಿ ಎಲ್ಲರೂ ಎದ್ದು ನಮಸ್ಕರಿಸಿದ್ರು, ಗೌರವಿಸಿದ್ರು. ಅಧ್ಯಕ್ಷ ಪೀಠದಲ್ಲಿರುವಂತಹ ನಾನು ಎದ್ದು ಗೌರವಿಸುವುದಕ್ಕೆ ಸಾಧ್ಯವಿರಲಿಲ್ಲ. ಸಂದರ್ಭ ಹಾಗಿತ್ತು. ಆದ್ದರಿಂದ ಗೌರವಿಸಲಿಲ್ಲ, ನಮಸ್ಕರಿಸಲಿಲ್ಲ ಅನ್ನುವಂತಹ ಒಂದೇ ಒಂದು ನೆಪದಿಂದ ನನ್ನ ಮೇಲೆ ಸಿಟ್ಟಿನಿಂದ ನಿಂದಿಸಿದ, ಜರೆದ, ಆಡವಾರದ ಮಾತುಗಳನ್ನು ಆಡಿದ. ಶಿವನಿಂದ ಏನು ಮಾಡಿದ್ರಿ? ಹೌದು, ಯೋಚನೆ ಮಾಡಿ. ಇಂತಹ ನಿಂದೆಯ ಮಾತನ್ನು, ಅದರಲ್ಲಿಯೂ ಸಂಬಂಧದಲ್ಲಿ ನನ್ನ ಮಾವನಾಗಿರುವಂತಹ ಅವನ ಬಗ್ಗೆ ನನಗೆ ಗೌರವ ಇದೆ. ಆ ಗೌರವವನ್ನು ಉಳಿಸಿಕೊಳ್ಳುವಂತಹ ಮನೋಭಾವನೆ ಇಲ್ಲದೆ ಹೋಯಿತು. ಆ ರೀತಿ ಜರೆದು ನಿಂದಿಸಿ ಬಂದವರೆಲ್ಲ ಅಚ್ಚರಿಯ ಕಣ್ಣುಗಳಿಂದ ಕಾಣುತ್ತಾ ಇದ್ದರು. ಸಭೆಯನ್ನ ತಿರಸ್ಕರಿಸಿ ಹೊರಟು ಹೋದ. ಬಿಡು, ಸಭೆ ಪ್ರಾರಂಭವಾದ ಬಳಿಕ ಬಂದದ್ದು. ಸಭೆ ಮುಗಿಯುವುದರ ಮೊದಲೇ ಹೊರಟು ಹೋದರೆ ಹೇಳಿ ಯೋಚನೆ ಮಾಡು. ನಿನ್ನ ಅಪ್ಪ ಮಾಡಿದ್ದು ಸರಿಯಾ? ಅದು ಅಧ್ಯಕ್ಷನ ಅನುಮತಿ ಇಲ್ಲದೆ ಹಾಗೆಲ್ಲ ಪ್ರವೇಶಿಸ ಕೂಡದು, ಹಾಗೆ ನಿರ್ಗಮಿಸ. ಆತ ಬಂದಾಗ ನಾನು ಹೇಳುವುದು ಉಚಿತವೇ? ಹೇಳು. ಅಯ್ಯೋ, ಅದು ಅಧ್ಯಕ್ಷ ಸ್ಥಾನದ ಮರ್ಯಾದೆಯಲ್ಲ. ಹಾಗಾದ್ರೆ ಅಧ್ಯಕ್ಷ ಪೀಠಕ್ಕೆ ದಕ್ಷನ ಮಗಳಾದಂತಹ ನಿನಗಾದ್ರೂ ಸಂಸ್ಕಾರ ಅನ್ನುವುದಿದೆ. ದಕ್ಷನಲ್ಲಿ ದಕ್ಷತೆ ಇಲ್ಲದೆ ಹೋಯಿತಲ್ಲ. ನನ್ನಪ್ಪ ಯಾಕೆ ಹಾಗೆ ಮಾಡಿದ್ರು ನನಗಂತೂ ಬಿಡಿ. ಏನೋ ವಿಧಿಯ ವಿಪರ್ಯಾಸವಿರಬೇಕು, ಏನೋ ಒಂದು ಕ್ಷಣದ ದುಡುಕಿನಿಂದ ನನ್ನ ತಂದೆ ಹಾಗೆ ಮಾಡಿರಬೇಕು. ಆ ಬಳಿಕ ನನ್ನಪ್ಪ ಯೋಚಿಸಿ, ನಾನೆಷ್ಟು ತಪ್ಪು ಮಾಡಿದೆ, ನಾನೆಂತಹ ಅನ್ಯಾಯವನ್ನು ಮಾಡಿಬಿಟ್ಟೆ, ಶಿವನಿಂದೇನು ಮಾಡಿದೆ ಎನ್ನುವ ಹಾಗೆ ನನ್ನಪ್ಪ ಅಂತರಂಗದಲ್ಲಿ ನೊಂದಿರಬಹುದು. ಯಾಕೆ ಹೇಳಿ? ಈ ಜ್ಞಾನಿಗಳ ಅಥವಾ ವಿವೇಕಿಗಳ ಈ ಸಿಟ್ಟು ಎನ್ನುವಂಥದ್ದು ಕ್ಷಣಕಾಲ ಮಾತ್ರ, ಅದು ಬಹುಕಾಲ ಇರುವಂತದ್ದಲ್ಲ. ಶೀಘ್ರ ಕೋಪಿಗಳು ಹಲವರು, ದೀರ್ಘ ದ್ವೇಷಗಳಲ್ಲ ಅಂತ ನೀನು ಹೇಳು. ಈಗ ನನ್ನಪ್ಪ ಸಿಟ್ಟುಗಳ ಕೂಡದಿತ್ತು, ಆದರೂ ಸಿಟ್ಟು ಮಾಡಿದ್ರು. ಈಗ ಹೊಸ್ತಿಲ ಮೇಲಿಟ್ಟ ದೀಪದಂತೆ ವರ್ತಿಸಬಾರದು ನೀನು. ಅಲ್ಲ ಹಾಗೆ ಹೇಳಿದ್ದಲ್ಲ. ನಿನ್ನ ತಂದೆಯ ವಿಷಯದಲ್ಲಿಯೂ ಸರಿ ಅಂತ ಹೇಳುತ್ತೆ. ಅಲ್ಲ, ಹಾಗೆ ನಾನು ಕೂಡದಿತ್ತು, ತಪ್ಪು ಮಾಡಿದ್ದಾರೆ. ಈಗ ಅಪ್ಪ ಸಿಟ್ಟು ಮಾಡುದಿಲ್ಲ, ಒಮ್ಮೊಮ್ಮೆ ನಿಮಗೆ ಸಿಟ್ಟು ಬರುವುದಿಲ್ಲ ಹೇಳಿದ್ದು ನಾನು. ಆ ಸಿಟ್ಟು ಕ್ಷಣಕಾಲ ಮಾತ್ರ. ನನ್ನಪ್ಪ ಈಗ ಅದನ್ನು ಮರೆತಿದ್ದಾರೆ. ದಾಂಪತ್ಯದಲ್ಲಿ ಸಿಟ್ಟು ಬರುತ್ತದೆ ಯಾಕೆ? ಅತಿಯಾದಂತಹ ವಿಶ್ವಾಸ ಮತ್ತು ಪ್ರೀತಿಯ ಸೆಲೆ ಇರುವುದರಿಂದ. ನಿಮ್ಮ ಮೇಲೆ ಅಷ್ಟು ಪ್ರೀತಿ ಇದ್ದದ್ರಿಂದ ನಮ್ಮ ಅಪ್ಪನಿಗೆ ಆ ದಿವಸ ಸಿಟ್ಟು ಬಂದದ್ದು. ಈಗ ಅದನ್ನು ಮರೆತಿದ್ದಾರೆ ಅವರು. ನಮ್ಮವರ ಬಗ್ಗೆ ಲೋಕದಿಂದ ಅಪವಾದ ಬಂದಾಗ ನಮ್ಮ ಮನಸ್ಸು ತಳುಕಿಸ್ತದೆ ಅಲ್ವೇ? ಆ ರೀತಿಯಲ್ಲಿ ನೀನು ನಿನ್ನ ತಂದೆಯ ಬಗ್ಗೆ ಆಡಿದಂತಹ ಮಾತು ಸತ್ಯ. ನೀನಂದಂತೆ ನಾನೂ ಕೂಡ ಘಟನೆಯನ್ನು ಅಲ್ಲಿಗೆ ಬಿಟ್ಟಿದ್ದೆ. ಆದರೆ ನಿನ್ನ ಅಪ್ಪನ ಸ್ವಭಾವ ಹಾಗಲ್ಲ ನೋಡಿ. ಆ ದ್ವೇಷವನ್ನೇ ನೆಪವಾಗಿಟ್ಟುಕೊಂಡು ಅಂದಾಗಿರುವಂತಹ ಪ್ರಕರಣವನ್ನು ಇಂದು ನಡೆಯುತ್ತಿರುವಂತಹ ಈ ಯಜ್ಞದ ಪ್ರಕರಣಕ್ಕೆ ತಳುಕು ಹಾಕಿದ್ದಾನೆ ನಿನ್ನಪ್ಪ. ಅಂದು ಜ್ಞಾನ ಸತ್ರ ನಡೆದಿದ್ರೆ ಇಂದು ದಕ್ಷ ಮಾಡುತ್ತಿರುವಂತಹ ಯಾಗ, ಅದರ ಹಿಂದಿರುವಂತಹ ಉದ್ದೇಶ ಅದು ದ್ವೇಷ ಸಾಧನೆ. ಲೋಕ ಹಿತಕಾರವಾದಂತಹ ಯಜ್ಞವನ್ನು ಮಾಡಬೇಕಾಗಿತ್ತು. ದ್ವೇಷ ಸಾಧನೆಗೋಸ್ಕರವಾಗಿ ಉತ್ತಮವಾದಂತಹ ಕೃತವನ್ನು ಈ ರೀತಿಯಲ್ಲಿ ಬಳಸಿಕೊಳ್ಳುತ್ತಿದ್ದಾರೆ. ಎಲ್ಲರಿಗೂ ಆಮಂತ್ರಣವನ್ನು ಕಳುಹುವುದರ ಮೂಲಕ ಕೇವಲ ನಮ್ಮನ್ನು ಮಾತ್ರ ಉಪೇಕ್ಷಿಸಿದ್ದಾನೆ ಅಂತಾದ್ರೆ ನಮ್ಮ ಅಗತ್ಯ ಅವನಿಗಿಲ್ಲ ಅಂತ ಅರ್ಥ. ನಮ್ಮನ್ನು ಅವಮಾನಿಸಬೇಕು, ನಿಂದಿಸಬೇಕು ಎಂಬ ಕಾರಣಕ್ಕಾಗಿಯೇ ಇಂತಹ ಒಂದು ಕ್ರತು ನಡೆಯುತ್ತಾ ಇದೆ. ಆದ್ದರಿಂದ ದುಷ್ಟ ಕ್ರತುವಾದಂತಹ ಈ ಒಂದು ಸಮಾರಂಭಕ್ಕೆ ನಾನಂತೂ ಹೋಗುವುದಿಲ್ಲ, ನೀನು ಹೋಗುವುದು ಬೇಡ. ಸ್ವಾಮಿ, ಬಹುಶಃ ನನ್ನಪ್ಪ ಆ ಹೊತ್ತಿಗೇನೋ ಹಾಗೆ ವರ್ತಿಸಿರಬಹುದು. ನಿಮಗೆ ಅವಮಾನ ಮಾಡಿದ್ದು ಸತ್ಯ, ಆದರೂ ನಮಗೆ ಅವಮಾನ ಆಗದೆ ನಮಗೆ
ಹೋಗಬಾರದು. ನಾವಾಗಿ ಹೋಗಿ ಯಾಕೆ ಅವಮಾನವನ್ನು ತಂದುಕೊಡಬೇಕು ಅಲ್ವಾ? ಅಲ್ವಾ? ಈಗ ಅಪ್ಪ ನಿಮ್ಮನ್ನು ದ್ವೇಷಿಸಿದ್ದಾರಂತಾದ ಮೇಲೆ ನೀವು ಹೋಗಲೇಬಾರದು ಅಲ್ವೇ? ಸರಿಯಾದಂತಹ ಮಾತು. ಸ್ವಾಮಿ, ನಾನು ಹೋಗಬಾರ್ದು ಅಂದ್ರೆ ಅಪ್ಪನಿಗೆ ದ್ವೇಷ ಇರುವುದು ನಿಮ್ಮ ಮೇಲೆ ಮಾತ್ರ, ನನ್ನ ಮೇಲಿಲ್ಲ. ನೀನು ನೇರವಾಗಿ ಮಾತಾಡಬೇಕು. ಅಲ್ಲ, ನೀವು ಹೋಗುವುದು ಬೇಡ, ನಾನು ಹೋಗುತ್ತೇನೆ. ನೀವು ಬರುವುದು ಬೇಡ, ನಾನು ಹೋಗುತ್ತೇನೆ. ಶಿವನನ್ನ ಬಿಟ್ಟು ಶಿವೆ ಹೋಗ್ತಾಳೆ ಅಂತಾದ್ರೆ ನನಗೆ ಹೋಗಬೇಕು. ಎಂಥ ವಿಪರ್ಯಾಸ ಇದೆ. ಯಾವ ಹೊತ್ತಿನಲ್ಲಿಯೂ ಕೂಡ ನನ್ನನ್ನು ಬಿಟ್ಟು ಇದ್ದವಳಲ್ಲ ನೀನು. ನನ್ನ ಅರ್ಧಾಂಗಿಯಾಗಿಯೇ ನೀನು ಕಾಣಿಸಿಕೊಂಡವಳು ಲೋಕಮುಖಕ್ಕೆ. ಶಿವನ ಅರ್ಧಾಂಗಿ ನನ್ನನ್ನ ಬಿಟ್ಟು ದೂರ ಹೋಗ್ತಾಳೆ ಅಂತಾದ್ರೆ ನನಗೆ ಹೋಗಬೇಕು. ಇದು ಬಂಧುಗಳನ್ನ ಕಾಣುವಂತಹ ಅಪಾರವಾದಂತಹ ಆಕರ್ಷಣೆ. ಕಾಣಬೇಕು ನನಗೆ ನಮ್ಮವರನ್ನು, ನನ್ನ ಸಂಸಾರವನ್ನು ಕಾಣಬೇಕು. ಆದ್ರೆ ಹಿತದ ದೃಷ್ಟಿಯಿಂದ ನಾನು ಹೇಳ್ತೇನೆ, ಏನು? ನಾನಾಗಲಿ ನೀನಾಗಲಿ ಹೋಗಕೂಡದು, ಹೋಗುವುದು ಬೇಡ. ಬೇಡ ಹೋಗದಿರೆಂಬ ವಚನವನಾಡಿ, ಬೇಡ ಹೋಗದಿರೆಂಬ ವಚನವನಾಡಿಗಳಿಲ್ಲದು, ವಚನವನಾಡಿ ಕೆಡಿಸದಿರೆಂಬ ಪತಿಯನ್ನು ಕಾಡಿದಳು, ಪತಿಯನ್ನು ಕಾಡಿದಳು ಕಮಲಾಕ್ಷಿ. ಕಂಬನಿ ತುಂಬಿಗೋಳಿರುದೆ ಪತಿಯನ್ನು ಕಾಡಿದಳು ಕಮಲಾಕ್ಷಿ. ಕಂಬನಿ ತುಂಬಿ ಗೋಳಿರುತ್ತ ಎರಡು ಅಕ್ಷರಗಳನ್ನು ತಾವು ಹೇಳಕೂಡದು. ಆಗುವುದಕ್ಕೆ ಎರಡು ಅಕ್ಷರವಾಗಿರಬಹುದು, ಆದರೆ ಪ್ರಭು ಪರಮೇಶ್ವರನ ಬಾಯಿಂದ ಬಂದಂತಹ ಮಾತುಗಳು ಪ್ರಭು ಸಂಹಿತವಾದ ಬೇಡ ಎಂದ ಬಳಿಕ ಮತ್ತೆಂದಿಗೂ ಹೋಗು ಎನ್ನುವರು ತಾವಲ್ಲ. ಸ್ವಾಮಿಯೇ, ಬೇಡ ಎನ್ನುವಂತಹ ಮಾತುಗಳನ್ನು ತಾವು ಹೇಳಿದ್ರೆ ನೀವೇ ನನ್ನನ್ನು ಕೆಡಿಸಿದ ಹಾಗಾಗುತ್ತದೆ. ನನಗೆ ನನ್ನ ತಾಯಿ, ನನ್ನ ತಂದೆ, ನನ್ನ ಅಕ್ಕ, ನನ್ನ ತಂಗಿ, ನನ್ನ ಬಂಧುಗಳು, ನನ್ನ ಬಾಂಧವರು, ಆ ಯಜ್ಞ ಇದೆಲ್ಲವನ್ನು ಕಾಣಲೇಬೇಕೆನ್ನುವಂತ ಅತೀವಂತಹ ಬಯಕೆ ನನಗಾಗುತ್ತಾ. ನನ್ನ ಮನಸ್ಸೀಗ ಇಲ್ಲಿ ಇಲ್ಲ, ನನ್ನ ಮನಸ್ಸು ಪ್ರಾಚೀನ ಬರಹೆಯನ್ನು ಸೇರಿದೆ. ನೀವು ಒತ್ತಾಯ ಪೂರ್ವಕವಾಗಿ ನನ್ನನ್ನು ಇಲ್ಲಿಯೇ ಉಳಿಸಿಕೊಳ್ಳುತ್ತೀರಂತಾದ್ರೆ ನಿಮ್ಮ ಕೈಯಾರೆ ನಿಮ್ಮ ಗೌರಿಯನ್ನು ಕೆಡಿಸಿದ ಹಾಗಾಗುತ್ತದೆ. ಪ್ರಭೋ, ನನ್ನನ್ನು ಕಳುಹಿಸಿಕೊಡಿ. ನೋಡಿ ಬುರವರ ಬಂದೆ ಒಳಗದಿಗೆ ಅಡರುದ, ನೋಡಿ ಪುರಗರ ಬಂತಿ ಒಳಗದಿ ಕೇಳರುದ ನಿಶ್ಚಯಿಸಿ ಮಿಗೆ ಮಾತಾಡದೆ, ಮಿಗೆ ಮಾತಾಡದಿ ಮೌನವನ್ನು ತಾದಿರಲೇ, ಮಿಗೆ ಮಾತಾಡದೆ ಮೌನವನ್ನು ತಾದಿರಲು. ಕೇಳಿ ಕೇಳಿ ಕೈಲಾಸಗಿರಿ, ಎಲ್ಲಂದರಲ್ಲಿ ಹಿಮದ ರಾಶಿ, ನೀರು ಅನ್ನುವುದೇ ಇಲ್ಲ. ಇಂತಹ ಚಳಿಯಲ್ಲಿಯೂ ಕೂಡ ದಾಕ್ಷಾಯಿಣಿಯ ಕಣ್ಣೀರು ಗಟ್ಟಿಯಾಗುವುದಿಲ್ಲ ಅಂತಾದ್ರೆ ಇಂತಹ ವಿಪರ್ಯಾಸ ಇದೆ. ನನ್ನ ಅರ್ಧಾಂಗಿಯಾಗಿ ನನ್ನನೆಂದು ನಿರಾಕರಿಸಿದವಳಲ್ಲ, ಅಲ್ಲಗಳೆದವಳಲ್ಲ. ಆದರೆ ಇಂದು ನಾನು ಆಕ್ಷೇಪಿಸಿದರೂ ಕೂಡ ಅದನ್ನು ಮೆಟ್ಟಿ ನಿಲ್ಲುವಂತಹ ಮನೋಭಾವವನ್ನು ಅವಳು ಹೊಂದಿದ್ದಾಳೆ ಅಂತಾದ್ರೆ ಕಾರಣ ಇಷ್ಟೇ, ತಾಯಿ ಮಕ್ಕಳ ಸಂಬಂಧ ಹಾಗೆ ತಾನೆ. ಗಂಡನ ಮನೆಯವರು ಎಷ್ಟೇ ಸಲುಗೆಯನ್ನ ತೋರಿಸಿದ್ರು, ಆತ್ಮೀಯತೆಯನ್ನ ತೋರಿಸಿದ್ರು, ತವರಿನ ಸಂಬಂಧ ಅದು ಕಳಚಿ ಹೋಗುವುದಿಲ್ಲ. ತಪ್ಪಲ್ಲ. ಕೈಲಾಸಗಿರಿಯ ಈಶನಾದರೇನು, ಶಿವೆಯಾಕೆಯಾದರೇನು, ತಾಯಿ ಹೆತ್ತಂತಹ ಮಗು ತಾನೇ ಅವಳು. ಹಾಗಾದ್ರೆ ಈ ಸಂದರ್ಭದಲ್ಲಿ
ಅವಳನ್ನ ಸಮಾಧಾನಿಸಬೇಕು ಅಂತಾದ್ರೆ, ಈ ಪ್ರಕರಣಕ್ಕೆ ಸುಲಭವಾದ ಅಂತ್ಯ ಹಾಡಬೇಕು ಅಂತಾದ್ರೆ ಮಾತು ಮುಂದರಿಸುವುದಲ್ಲ. ದಾಂಪತ್ಯದ ಗುಡ್ಡೆ ಹಾಗೆ ಗಂಡ ಹೆಂಡತಿಯ ನಡುವೆ ಇಂತಹ ವೈಮನಸ್ಸು ಬಂದಾಗ ಅದನ್ನ ಬೆಳೆಸುವುದರ ಬದಲಿಗೆ ಒಂದೋ ಹೆಂಡತಿ ಇಲ್ಲ ಗಂಡನು ಮೌನವಾಗಿರುವುದೇ ಲೇಸು. ಹಾಗಾದ್ರೆ ಈ ಹೊತ್ತಿನಲ್ಲಿ ಮಾತಲ್ಲ, ಮೌನದಲ್ಲೇ ವ್ಯವಹರಿಸ್ತೇನೆ, ನೋಡೋಣ. ಮೌನವನ್ನು ತಾದಿರಲು ಕಾಣುತ್ತ ಎಂದಳ ಅಬುಜಾತ್ರಿ ನಲ್ಲ ನಿಲ್ಲದು ಮನವಲ್ಲಿ ಹೋಗದೆ ನಿಲ್ಲದು ಮನವಲ್ಲಿ ಹೋಗದೆ ನಿಲ್ಲದು ಮನವಲ್ಲಿ ಹೋಗದೆ ಪ್ರಾಣದೊಲ್ಲಭ ಕಳುಗಿಸಲಾಗದೆ ಪ್ರಾಣದೊಲ್ಲಭ ಕಳುಗಿಸಲಾಗದೆ ನಿಲ್ಲದೆ ಭಾಗ್ಯ ನಾಳೆ ಎಂಬಾಳೋ ನಿಲ್ಲದೆ ಭಾಗ್ಯ ನಾಳೆ ಎಂಬಾಳೋ ಪತಿಗಲ್ಲವ ಬಿಡಿದೋ ಪತಿಗಲ್ಲವ ಬಿಡಿದೋ ಮುಗ್ಧಿಸುವಳು ಪತಿಗಲ್ಲವ ಬಿಡಿದೋ ಮುಗ್ಧಿಸುವಳು. ನಾನೆಷ್ಟೇ ಯತ್ನಿಸಿದರೂ ಕೂಡ ನನ್ನ ಕಣ್ಣು ಮುಚ್ಚಿದರೂ ಕಣ್ಣು ಬಿಟ್ಟರೂ ನನ್ನ ಕಣ್ಣಿಗೆ ಕಾಣುತ್ತಿರುವುದು ಪ್ರಾಚೀನ ಬರಹಿ ಹೊರತು ಬೇರೇನು ನನಗೆ ಕಾಣುತ್ತಾ ಇಲ್ಲ ಸ್ವಾಮಿ. ಅಲ್ಲಿ ಆಗುತ್ತಿರುವಂತಹ ಯಜ್ಞ, ಅಲ್ಲಿ ಸೇರಿರುವಂತಹ ಮುನಿ ಸಂದೋಹ, ಬಂದಿರುವಂತಹ ದೇವತೆಗಳು, ಬ್ರಾಹ್ಮಣರು, ಆ ವೈಭವವೇ ನನ್ನ ಕಣ್ಣ ಮುಂದೆ ಕಾಣುತ್ತಾ ಇದೆಯೇ ಹೊರತು ನಾನೆಷ್ಟೇ ಯತ್ನಿಸಿದರೂ ನಿಮ್ಮ ಸನ್ನಿಧಾನ ಈ ಕೈಲಾಸದ ಕಡೆಗೆ ನನ್ನ ಮನಸ್ಸು ನನ್ನ ಗಮನ ಹರಿಯುತ್ತಾ ಇಲ್ಲ ಪ್ರಭು. ನನಗಲ್ಲಿ ಹೋಗಲೇಬೇಕು, ನನ್ನ ಮನಸ್ಸು ಇಲ್ಲಿ ನಿಲ್ಲದು. ಯಾಕಾಗಿ ತಾವಿಷ್ಟು ಕಠೋರರಾಗುತ್ತಾ ಇದ್ದೀರಾ? ಹೋದರೇನಂತೆ, ಇವತ್ತು ಹೋಗುವುದು, ಅಲ್ಲಿ ಎದ್ದು ನೋಡಿ ನಾನು ಮತ್ತೆ ನಾಳೆ ಬರುವುದಿಲ್ಲವೇ? ಮತ್ತೆ ನಾಳೆ ದಿವಸ ನಿಮ್ಮ ಪಾದ ಸೇವೆಗೆ ಈ ಗೌರಿ ಸಿದ್ಧಳಾಗುವುದಿಲ್ಲವೇ? ನನ್ನನ್ನು ಯಾಕೆ ಕಳುಹಿಸಿಕೊಡಬಾರ್ದು? ನೀವು ಮುಖ ತಿರುಗಿಸು, ಯಾಕೆ ಮುಖ ತೋಡಬಾರ್ದು ಈ ಕಡೆ? ಅಷ್ಟು ಸಿಟ್ಟು ಯಾಕೆ ನಾನು ಮಾತಾಡುದು? ಅಯ್ಯೋ ದೇವ್ರೆ, ಇವತ್ತು ಹೋಗುದು ನಾಳೆ ಬರುದು, ಒಂದು 2 ದಿವಸ ನನ್ನನ್ನು ಕಳಿಸಿಕೊಡ್ಲಿಕ್ಕೆ ಆಗುದಿಲ್ವಾ? ನಾನು ಹೋಗುದು ನನ್ನ ತಾಯಿ ಮನೆಗೆ ಬರುವ, ಬೇರೆ ಕಡೆಗೆ ಹೋಗುವುದಾ? ಪ್ರಭು ಯಾಕೆ ಮಾತನಾಡುತ್ತಾ ಇಲ್ಲ ತಾಯಿ? ಮಾತಾಡದಿರ್ಬೋದೆ ಕೆಂಬಳು ಮಾತಾಡದಿರ್ಬೋದೆ ಕೆಂಬಳು ತಾನೇ ಮಾತಾಡುತ್ತಿರಗಿ ಬೇಗುಂಬಳು ತಾನೇ ಮಾತಾಡುತ್ತಿರಗಿ ಬೇಗುಂಬಳು ನಡೆವಳು ಎಷ್ಟಕ್ಕೆ ಹೋಗಲೇಬೇಕು, ಎಷ್ಟು? ಜಗನ್ಮಾತೆ ಬಿಂದಿರುಗಿ ನಿಟ್ಟಿಸುವಳು ಜಗನ್ಮಾತೆ ಬಿಂದಿರುಗಿ ನಿಟ್ಟಿಸುವಳು. ಯಾಕೆ ತಾವು ಮಾತನಾಡುತ್ತಾ ಇದ್ದೀರಿ? ನಾನು ಒಂದು ಮಾತನಾಡಿದಾಗ ಸದಾಕಾಲ ನನ್ಮೆಯಿಂದ ನನ್ನಲ್ಲಿ ಮಾತನಾಡುತ್ತಾ ಇದ್ದರು. ತಾವು ಯಾಕೆ ಇನ್ನು ಮೌನಿಗಳಾಗಿದ್ದೀರಿ? ಈ ಮೌನದ ಉದ್ದೇಶವಾದರೂ ಏನು ನನಗೆ ಅರ್ಥವಾಗುತ್ತಾ ಇಲ್ಲ ಸ್ವಾಮಿಯೇ. ಈ ಮೌನದಿಂದ ತಾವು ನನ್ನನ್ನು ಕೊಲ್ಲಕೂಡದು. ನೋಡಿ, ನನಗಂತೂ ಇಲ್ಲಿ ಉಳಿಯುವುದಕ್ಕೆ ಮನ ಒಡಂಬಡುತ್ತಾ ಇಲ್ಲ. ನನಗೆ ಹೋಗಲೇಬೇಕು, ನನಗೆ ಹೋಗಲೇಬೇಕು. ಆ ಯಜ್ಞದಲ್ಲಿ ನಾನು ಪಾಲ್ಗೊಳ್ಳಲೇಬೇಕು. ನೀವು ಕಳುಹಿಸಿ ಕೊಡದೇ ಇದ್ದರು ನಾ ಹೋಗುತ್ತೇನೆ, ನಾನು ಹೊರಟೆ. ಕೂಡದಲ್ಲ, ನಾನು ಯಾರು? ನಾನು ಜಗನ್ಮಾತೆಯಲ್ಲಿದೆ. ನಾನು ನನ್ನ ತಾಯಿ ಮನೆಗೆ ಹೊರಟಲೇನಂತೆ? ಜಗನ್ಮಾತೆಯಾದಂತ ನಾನು ಜಗದೀಶನ ಆಜ್ಞೆಯನ್ನು ಮೀರಿ ಹೋಗುವುದು ಸರಿಯೇ? ಹೋಗಕೂಡದು.
ಹಾಗೆಂದು ಇಲ್ಲಿಯೇ ಉಳಿಯಲೇ? ಅಯ್ಯೋ, ಆ ಯಜ್ಞ, ನನ್ನ ತಂದೆ ತಾಯಿಗಳು, ನನ್ನ ಬಂಧುಗಳು ಬಾಂಧವರು, ನಾನೇನು? ಅಯ್ಯೋ, ನಾನೆಂತ ಕೆಟ್ಟಳಾಗಿ ಬಿಟ್ಟೆ. ನನ್ನವರಿಗೆ ಸಿಟ್ಟು ಬಂದಿದೆ ಅಂತ ನಾನಿಷ್ಟು ತಳಗೊಳಗೊಂಡದ್ದು. ಇದು ಸಿಟ್ಟ? ಸಿಟ್ಟು ಬಂದ್ರೆ ಕೈಕಾಲು ಕುಡಿಯುತ್ತದ? ಸಿಟ್ಟು ಬಂದು ಎಲ್ಲದಕ್ಕೂ ಮನಸ್ಸು ಕಾರಣ. ಸಿಟ್ಟು ಬಂದಾಗ ಅಂಗಾಂಗಗಳು ಅಲುಗುವುದಿಲ್ಲ, ಬಿಗಿಗಳು. ಇದೆಂತದ್ದು? ಇದು ನಟರಾಜನ ನಟನೆ. ಏನು ನಟಿಸುವುದಕ್ಕೆ ನಮಗೆ ಗೊತ್ತಿಲ್ವಾ? ನಟನೆಗೆ ನಟನೆಯೇ ಮತ್ತು. ಪ್ರಭು ಸ್ವಾಮಿ, ನಾನು ಯಜ್ಞಕ್ಕೆ ಹೋಗುವುದಿಲ್ಲ. ಈ ನೀವು ಮಾತು ಬರ್ತದ ನಿಮಗೆ? ಅದು ಇಷ್ಟೊಂದು ಮೌನದಲ್ಲಿದ್ರೆ? ಅಲ್ಲ, ಕೆಲವೊಮ್ಮೆ ಮೌನ ವ್ರತವೇ ಒಳ್ಳೆಯದು ಅಂತ. ಹೌದಾ? ನಾನು ಯೋಚಿಸಿದೆ, ಯಾಕೆ ಹೋಗ್ಬೇಕು ಯಜ್ಞಕ್ಕೆ ಅಲ್ವಾ? ಅಲ್ವಾ? ಈಗ ನಿಮ್ಮನ್ನು ಅವಮಾನಿಸಿದ್ದಾರೆ ಅಂತ ಆದ್ಮೇಲೆ, ನಿಮ್ಮನ್ನು ಅವಮಾನಿಸುದ ಬೇರೆ, ನನ್ನನ್ನು ಅವಮಾನಿಸುದು ಬೇರೆ. ಗಂಡನನ್ನು ಅವಮಾನಿಸಿದ್ರು ಅಂತ ಆದ್ರೆ ಪರೋಕ್ಷವಾಗಿ ಹೆಂಡತಿಗೂ ಅವಮಾನ ಆದಂತೆ. ಈಗ ಎಲ್ಲರಿಗೆ ಹೇಳಿಕೆ ಕೊಟ್ಟಾಗ ಒಂದು ಕೈಲಾಸಕ್ಕೆ ಹೇಳಿಕೆ ಬರಬೇಕಾ ಬೇಡವಾ? ಈಗ ಸಂಬಂಧ ಅಂತ ಹೇಳಿದ್ರೆ ಸೇತುವೆ ಇದ್ದ ಹಾಗಲ್ಲ ಅಲ್ವಾ? ಈಗ ನಾವೆಷ್ಟು ಪ್ರೀತಿಸುತ್ತೇವೆ, ಅವರಿಗೂ ನಮ್ಮ ಮೇಲೆ ಅಷ್ಟು ಪ್ರೀತಿ ಬೇಕಾ ಬೇಡ? ಸಂಬಂಧ ಮತ್ತೆ ಮತ್ತೆ ಬೆಸೆಯಬೇಕು ಹೊರತು ಕಡಿಯುವುದಲ್ಲ ತಾನೆ. ಸೇತುವೆ ಇದ್ದ ಹಾಗೆ ಆ ಕಡೆಗೂ ಈ ಕಡೆ ಅಲ್ವಾ? ಈಗ ನನಗೆಷ್ಟು ಗೌರವ ಉಂಟು, ಮಗಳಿರುವಂತ ವಾತ್ಸಲ್ಯ ಅವರಿಗೆ ಬೇಕಿದ್ದ ಬೇಡವಾ? ನನ್ನ ಬಂಗಾರ ನೀನು, ನಮಗೆ ಗೊತ್ತುಂಟಪ್ಪ. ನನ್ನ ಮಾತನ್ನು ನೀನು ಮೀರಿ ಹೋಗುವುದಿಲ್ಲ. ಆದ್ರೂ ಹೋಗದಲ್ಲಿ ಮಾಡುವುದೇನು? ಇದು ಬೇಸರ ಕಳಿಬೇಕಾ ಬೇಡ? ಅದಕ್ಕೆ ಉಪಾಯ ನನ್ನಲ್ಲುಂಟು. ಏನು? ಈಗ ಬೇಸರ ಕಳೆಯುವುದಕ್ಕೆ ಲೋಕದಲ್ಲಿ ಎಷ್ಟು ಮಾರ್ಗ ಉಂಟು. ಈಗ ನನ್ನ ಮನಸ್ಸು ಇದುವರೆಗೂ ಅಲ್ಲಿದ್ದದ್ದು, ಆ ಮನಸ್ಸು ಬದಲಾಗಬೇಕು ಅಂತಂದ್ರೆ ವಾತಾವರಣ ಬದಲಾವಣೆ ಆಗಬೇಕು. ಅದಕ್ಕೆ ಯಾಕೆ ಯೋಚನೆ ಮಾಡ್ಬೇಕು? ಈಗ ನಂದಿಗೆ ಹೇಳಿ ಕಳಿಸಿದ್ರೆ ಬರ್ತಾನೆ. ವಾಹನವನ್ನು ಏರಿ ಒಮ್ಮೆ ಲೋಕ ಪ್ರಯಾಣ ಮಾಡಿ ಬರುವ ಹಾಗೆ. ಬೇಡ ಬೇಡ ಬೇಡ, ಅವನ ಮೇಲೆ ಕುಳಿತುಕೊಂಡು ಹೋಗುದೇನು ಹೊಸತಲ್ಲ, ತಿರುಗಾಟ ಮಾಡುದು ಬೇಡ. ತಿರುಗಾಟ ಬೇಡ. ಯಾಕೆ? ನನಗೆ ಅದ್ರ ಮನಸ್ಸಿಲ್ಲ. ತಿರುಗಾಟದಲ್ಲಿ ಮನಸ್ಸಿಲ್ಲ. ನಮ್ಮ ಕೈಲಾಸದ ತಪ್ಪಲಲ್ಲಿ ಕೆಳಗೆ ಹಿಡಿದು ಉಂಟು ಬಂದ್ರೆ ಹಾಗೆ. ನಾನು ಆ ಕಡೆಗೆ ಹೋಗಿ ಈ ಕಡೆ ಬಂದವಳಲ್ವಾ? ಹೌದಾ? ಅದು ಬೇಡ. ಹಾಗಾದ್ರೆ ಏನಾದ್ರೂ ಮಾತುಕತೆ? ಮಾತುಕತೆ ಬರೇ ಮಾತಿನಲ್ಲಿ ಸ್ವಾರಸ್ಯ ಇಲ್ಲ. ಮತ್ತೇನು? ಈಗ ನಮ್ಮವರ ಬಳಿ ಹೋಗುವುದಕ್ಕೆ ಹೆದರಿಕೆಯಾಗುತ್ತಾ ಇದೆ. ನಿಜವಾಗಿ ಸ್ಥಾಣುವಾದ ಶಿವ ಸ್ಥಾಣುವೆಯಾಗುತ್ತಾರೆ, ಮೌನವಾಗುತ್ತಾರೆ. ಅದು ಈ ಹೊತ್ತಿಗೆ ನಿಜವಾಗಿಯೂ ಸಿಟ್ಟುಕೊಂಡಿದ್ದಾರೆ. ಹೌದಲ್ಲ? ನನ್ಮೆಯ ಮಾತುಗಳಿಂದ ಅವರ ಮನಸ್ಸನ್ನು ಒಲಿಸುವುದಕ್ಕೆ ಪ್ರಯತ್ನಿಸಿದೆ, ಸಂಬಂಧದ ಕುರಿತಾಗಿ ಎಚ್ಚರಿಸಿದೆ, ಶಾಸ್ತ್ರವನ್ನು ತಿಳಿಸಿದೆ, ಕಣ್ಣೀರು ಕರೆದು ಬೇಡಿಕೊಂಡೆ, ಹತ್ತು ರಂಪಾಟವನ್ನು ಮಾಡಿದೆ. ಹಲವು ಪರಿಯಲ್ಲಿ ಬೇಡಿದರೂ ನನ್ನ ಇನಿಯನ ಮನವನ್ನು ನನಗೆ ಒಲಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದೇ ಹೋಯಿತಲ್ಲ. ಹಾಗೆಂದು ಇಲ್ಲಿ ಉಳಿಯುವುದಕ್ಕೆ ಸಾಧ್ಯವಿಲ್ಲ. ನನ್ನ ಬಂಧುಗಳನ್ನು ಕಾಣಲೇಬೇಕು. ಹಾಗಾದ್ರೆ ಏನು ಮಾಡಲಿ? ಅದು ನಮ್ಮವರು ಮೌನವಾಗಿದ್ದಾರೆ. ಮೌನವೇ ಸಂಬಂಧ ಲಕ್ಷಣ ಎನ್ನುವ ಹಾಗೆ ತಿಳಿಯುತ್ತೇನೆ. ನಮ್ಮವರ ಪಾದದೂಡಿಯನ್ನು ಸರ್ವಾಂಗ ಕೆಳಗಿಸಿಕೊಳ್ಳುತ್ತೇನೆ. ಅದುವೇ ನನಗೆ ಶ್ರೀರಕ್ಷೆ ಎನ್ನುವ ಹಾಗೆ ತಿಳಿಯುತ್ತೇನೆ. ಪ್ರಭು, ಇದು ಒಮ್ಮೆ ಈ ಗೌರಿಯನ್ನು ನೋಡು, ಈ ಗೌರಿ ಹೋಗು ಎನ್ನುವ ಹಾಗೆ ಹೇಳಿದರೆ ಸಂತೋಷದಿಂದ ಹೊರಟು ಹೋಗುತ್ತೇನೆ. ಇದೇ ರೀತಿ ಮೌನವಾಗಿದ್ದರೆ ದುಃಖದ ಹೊರೆಯನ್ನೇ ಹೊತ್ತು ಹಿಡಿದು ಹೋಗುತ್ತಾ ಇದ್ದೇನೆ. ಸ್ವಾಮಿಯೇ, ಮತ್ತೆ ಹಿಂದಿರುಗಿ ನಿಮ್ಮ ಬಳಿ ಬರುತ್ತೇನೋ ಇಲ್ಲವೋ ನನಗಂತೂ ತಿಳಿದಿಲ್ಲ. ಕೊನೆಯ ಬಾರಿಗಾದರೂ ಗೌರಿಯನ್ನು ನೋಡು ಶಿವನೇ, ಗೌರಿಯನ್ನು ಕಳುಹಿಸು. ಇದು ಹೊರಡುತ್ತಾ ಇದ್ದೇನೆ. ಚಿತ್ತವನಲಿಸಲಾರದೆ ಬಂದು ದರ್ಶನ ಪರವಶದಲ್ಲಿ ಚಿತ್ತವ ಬಲಿಸಲಾರದೆ ಬಂದು ದರ್ಶನ ಪರವಶದಲ್ಲಿ ನಾವು ಹೋಗುತ್ತಾ ಇದ್ದೇವೆ. ಈ ಗೌರಿ ಹೋಗುತ್ತಿದ್ದಾಳೆ, ಹೋಗುತ್ತಿದ್ದಾಳೆ, ಹೋಗುತ್ತಿದ್ದಾಳೆ. ಹೊರವಂತಲು ಬಲಲಿ ಬಿಸುದೊಯ್ಯುತ್ತೆ ಹೋಗಲು ಬಳಿಯಲೈದಿದ್ದು ಈಶ್ವರಾಜ್ಞೆಗಳಾಗ ಪರಿವಾರ ಲೋಕಕ್ಕೆ ಆದರ್ಶವನ್ನು ಕೊಡಬೇಕಾದಂತಹ ದಂಪತಿಗಳು ನಾವು. ದೈವತ್ವವನ್ನು ಹೊಂದಿರುವಂತಹ ನಮ್ಮಲ್ಲಿಯೇ ಇಂತಹ ಸಂಬಂಧದಲ್ಲಿ ಒಡಕು ಉಂಟಾಗ್ತದೆ ಅಂತ ಆದ್ರೆ ಇನ್ನು ಜನಸಾಮಾನ್ಯರ ಗತಿ ಏನು ಅಂತ ನಾವು ಯೋಚಿಸಬೇಕು.
ನನ್ನ ಅರ್ಧ ಶಕ್ತಿಯಂತಿರುವಂತಹ ಶಿವೆ ನನ್ನನ್ನು ಬಿಟ್ಟು ಹೊರಟಾಡಿಟ್ಟಳು ಎಂಬಾಗ ಪೂರ್ಣತೆಯನ್ನು ಕಳೆದುಕೊಂಡಂತಹ ಅನುಭವ. ಹಾಗಾದ್ರೆ ಹಲವು ಕಲ್ಯಾಣಗಳು ಆಗಬೇಕು ಅಂತಾದ್ರೆ ಕೆಲವಾದರೂ ಕೆಡುಕುಗಳು ಆಗಲೇಬೇಕು. ನನ್ನ ಶಿವೆ ನನ್ನನ್ನ ಬಿಟ್ಟು ಹೋಗಿದ್ದಾಳೆ ಅಂತ ಇದರ ಹಿಂದೆ ಏನೋ ಒಂದು ಹಾಗಾಗಿ ಮೊದಲೇ ನಾನು ಯೋಚಿಸ್ತಾ ಇದ್ದೇನೆ, ಯಾರಲ್ಲಿ ಹೊರಗಣ ನಿಮ್ಮ ತಾಯಿಯ ಜೊತೆಯಲ್ಲಿ ಆಕೆಯನ್ನು ಹಿಂಬಾಲಿಸುತ್ತಾ ಅವಳಿಗೆ ರಕ್ಷಣೆಯನ್ನ ಕೊಡಿ, ಹೋಗಿ ಹೋಗಿ ಅವಳ ಹಿಂದೆ ಹೊತ್ತು ದೇವತೆಗಳು ಒಂದು ಕಡೆಗೆ, ಬ್ರಾಹ್ಮಣರು ಒಂದು ಕಡೆಗೆ, ಮುನಿಗಳು ಒಂದು ಕಡೆಗೆ, ಇದೇನು ಪ್ರತಿಸ್ಪರ್ಧದಂತೆಯೇ ಕಾಣುತ್ತಾ ಉಂಟು. ಹಾಗಾದ್ರೆ ಇದೆಲ್ಲವನ್ನ ನೆಲೆಗೊಳಿಸಿರುವಂತಹ ನನ್ನ ತಂದೆ ದಕ್ಷತೆಯನ್ನೇ ಮೆರೆಸಿರುವುದರಲ್ಲಿ ಸಂದೇಹವಿಲ್ಲ. ಈ ಸಭಾ ಮಂಟಪದಲ್ಲಿ ನನ್ನ ತಂದೆಯನ್ನು ನಾನು ಕಾಣಬೇಕು. ಅಧ್ವರ ಮಂಟಪದೆಡೆಗಾಗಿ ಸಾಗುತ್ತೇನೆ. ಆ ಮಗ ಧ್ವರದೆಡೆಗೆ ಭುವನ ಸೋಮ ವಂದಿತ ಬಂದು ಅಧ್ವರದೆಡೆಗೆ ಅಪ್ಪಿಕೊಳ್ಳುವುದಕ್ಕೆ ಮುಂದಾಗಿ ಬಂದರೆ ಅಪ್ಪನ ಆಣ ತೆಗೆಸಿದರೆ ಅಮ್ಮನ ಹಿಂದೆ ಸರಿದಳಲ್ಲ. ತಂದೆ ತಾಯಂದರೆ ಮಗಳನ್ನು ಗೌರವಿಸಲಿಲ್ಲ ಅಂದ ಬಳಿಕ ನನ್ನ ಅಕ್ಕ ತಂಗಿ ಬಂಧು ಬಾಂಧವರೆಲ್ಲರೂ ಮುಖ ಮುಖ ನೋಡುತ್ತಿದ್ದಾರೆ ಹೊರತಾಗಿ ಯಾರು ಮಾತನಾಡಿಸುವುದಕ್ಕೆ ಮುಂದಾಗುತ್ತಾ ಇಲ್ಲ. ಹಾಗಾದ್ರೆ ಇಂತಹ ಅಧ್ವರದಲ್ಲಿ ಭುವನ ಸ್ತೋಮ ವಂದಿತೆಯಾದಂತಹ ನನ್ನನ್ನು ಯಾರು ಮಾತನಾಡಿಸುವವರಿಲ್ಲದೆ ಹೋಯಿತೆ. ಯಾಕೆ ನೊಂದುಕೊಳ್ಳಬೇಕು? ನಾನು ಬಂದದ್ದು ಈ ಯಾಗದ ಸಂಭ್ರಮವನ್ನು ಕಾಣುವುದಕ್ಕಾಗಿ ತಾನೇ. ಆ ಹಣೆ ಬರಹವೇನು ನೋಡೋಣ. ಯಜ್ಞಶಾಲೆಯತ್ತ ಪ್ರವೇಶ ಮಾಡುತ್ತೇನಂತೆ. ಯಾಗದ ಸೊಬಗೀಕ್ಷಿಸುತ್ತೆ, ಯಾಗದ ಸೊಬಗೀಕ್ಷಿಸುತ್ತ ಅಗ್ನಿಯಾಯ ಸ್ವಾಹಾ ಅಗ್ನಿಯಾಯ ಇದಂ ನಮಃ ವರುಣಾಯ ಸ್ವಾಹಾ ವರುಣಾಯ ಇದಂ ನಮಃ ವಾಯವ್ಯಾಯ ಸ್ವಾಹಾ ವಾಯವ್ಯಾಯ ಇದಂ ನಮಃ ಕುಬೇರಾಯ ಸ್ವಾಹಾ ಕುಬೇರಾಯ ಇದಂ ನಮಃ ವರುಣಾಯ ಸ್ವಾಹಾ ವರುಣಾಯ ಇದಂ ನಮಃ ಅದು ನಿರುತಿಗೆ ನಿರುತ್ಯಾಯ ಸ್ವಾಹಾ ನಿರುತ್ಯಾಯ ಇದಂ ನಮಃ ಪ್ರತಿಭಾ
ಸಂಗಟ ಪತಿಗಳಿಗೆ ತ್ರೈಲೋಕ್ಯದಿ ಋತುವಿನ ಭಾಗವ ಕೊಡದಿಗ ಪತಿಗಳಿಗೆ ತ್ರೈಲೋಕ್ಯದಿ ಋತುವಿನ ಭಾಗವ ಕೊಡದಿಗ ಪತಿಯುದರ್ಯಾಡಿ ಬುದ್ಧಿಯೋ ಪಿತಗೆ ತಗೆ ಬಂತು ಪತಿಯುದರ್ಯಾಡಿ ಬುದ್ಧಿಯೋ ಪಿತಗೆ ತಗೆ ಬಂತು ಯಾದಗೆ ಬಂದೆನೋ ಯಾದಗೆ ಬಂದೆನೋ ನಾನಿ ಯಾದಗೆ ಮಾಡುವ ಎದ್ದಗೆ ಇಂದ್ರನಿಗೆ ಅಗ್ನಿಗೆ ವರುಣನಿಗೆ ವಾಯುವಿಗೆ ಕುಬೇರನಿಗೆ ಯಮನಿಗೆ ನಿರುದ್ಧಿಗೆ ಅಷ್ಟದಿಕ್ಪಾಲಕರಲ್ಲಿ ಸಪ್ತರಿಗೂ ಹವಿರ್ಭಾಗವಿದೆ. ಕೊನೆಯದಾದಂತಹ ಈಶಾನ್ಯ ಭಾಗ ಮಾತ್ರ ಶೂನ್ಯವಾಗಿ ಹೋಯಿತು. ಶಿವನಿಗೆ ಹವಿಸ್ಸಿಲ್ಲ, ಶಿವನಿಗೆ ಹವಿಸ್ಸಿಲ್ಲ. ಶಿವನೇ ನಾನು ಯಾಕೆ ಬಂದೆ ಇಂತಹ ಯಜ್ಞಕ್ಕೆ? ಪತಿರ್ಭಾಗವನ್ನ ಕೊಡದೇ ಇರುವಂತಹ ಯಜ್ಞವೊಂದು ಈ ಪ್ರಪಂಚದಲ್ಲಿ ನಡೆಯುವುದಕ್ಕಾದ್ರೂ ಇದೆಯೇ? ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂತಹ ಸರ್ವಶ್ರೇಷ್ಠನಾದಂತಹ ಸರ್ವೇಶ್ವರನ ಮರೆತು ಮೀರಿ ಒಂದು ಯಜ್ಞ ಶುಭ ಸಮಾರಂಭವಾಗುವುದಕ್ಕೆ ಆಗುವುದಕ್ಕಾದ್ರೂ ಇದೆಯೇ? ಹಾಗಾದ್ರೆ ಇಂತಹ ಒಂದು ಕೃತವನ್ನು ನಡೆಸುವಂತಹ ಮನಸ್ಸು, ಆ ಬುದ್ಧಿ ನನ್ನಪ್ಪನಿಗೆ ಯಾಕೆ ಬಂತು? ಅಂತಹ ಸರ್ವೇಶ್ವರನನ್ನೇ ದೂರೀಕರಿಸಿ ಮಾಡುತ್ತಾನಂತಾದ್ರೆ ಶುಭ ಫಲವನ್ನ ಇದರಿಂದ ನನ್ನ ತಂದೆ ಪಡೆಯುವುದಕ್ಕಿಲ್ಲ. ನನ್ನ ತಂದೆ ಪಾತಕಿಯಾದ. ನನ್ನ ತಂದೆಗಂತೂ ಬುದ್ಧಿ ಇಲ್ಲ. ಈ ಹೊತ್ತಿಗೆ ಯಜ್ಞವನ್ನು ನಡೆಸುತ್ತಿರುವವರಾದ್ರೂ ಸಾಮಾನ್ಯರಲ್ಲ. ಇಂಥವರಾದ್ರೂ ಸೂಚಿಸಬಹುದಿತ್ತಲ್ಲ. ಮುನಿಗಳಿದ್ದಾರೆ, ಮಹರ್ಷಿಗಳಿದ್ದಾರೆ, ಬ್ರಹ್ಮರ್ಷಿಗಳಿದ್ದಾರೆ, ದೇವತೆಗಳಿದ್ದಾರೆ. ಇವರು ಯಾರು ಇದನ್ನು ಆಕ್ಷೇಪಿಸುತ್ತಿಲ್ಲ, ಈ ವಿಚಾರವನ್ನು ಸೂಚಿಸುತ್ತಿಲ್ಲ ಅಂತಾದ್ರೆ ಇವರೆಲ್ಲರೂ ಅತಿ ದುಷ್ಟರು ಅಂತಾಯ್ತು. ಅತಿ ದುಷ್ಟರು, ದುರ್ಮತಿಗಳು ಕೂಡಿರುವಂತ ಈ ಸಭಾ ಮಂಟಪಕ್ಕೆ ನಾನು ಯಾಕಾಗಿ ಬರಬೇಕಾಯಿತು? ಹೌದು, ಹೇಳಿದ್ದರು, ನಮ್ಮವರು ಹೇಳಿದ್ದರು. ಹೋಗದಿರಿಂದಲಿ ಬೋಧನೆ ಆಗುವುದೇ ಬರಿಯಾದರುದ. ಅಯ್ಯೋ, ಹೋಗದಿರಿಂದಲಿ ಬೋಧನೆ ಆಗುವುದೇ ಬರಿಯಂದನು. ಆಗಲ ಪತಿಗಳು ಬೇದುದ ನೀಗಿನ ಬಂದೆನಲ್ಲ. ಹೋಗಿ ನಾನು ದೊರೆಯುತ್ತೇನೋ ಹೋಗಿನ ಅರಸನಿಗಿದರ ಆಗವೇನು ಸುರಲಿಯೇ ದೇವಕ್ಕಾಗಲೇ ಸಂದ ದಿಶೆಯಾಗಿಯೇ ಹೊರಳಿದಳು. ದೇಹತ್ಯಾಗವೆಲೆ ಸಂದ ದಿಶೆಯಾಗಿಯೇ ಹೊರಳಿದಳು. ಯಾತಕ್ಕೆ ಬಂದೆನೋ ನಾನೀ ಬಾತಕಿ ಮಾಡುವ ಯಜ್ಞಕ್ಕೆ. ನಮ್ಮವರು ಮೊದಲೇ ಹೇಳಿದ್ದರು, ಗೌರಿ ಹೋಗುವುದು ಬೇಡ, ಹೋದರೆ ಅವಮಾನವಾಗುತ್ತದೆ ಎನ್ನುವ ಹಾಗೆ. ಆದರೂ ನಮ್ಮವರ ಮಾತನ್ನು ನಾನು ಮೀರಿ ಬಂದೆ. ನನ್ನ ತವರು ಮನೆಯನ್ನು ಕಾಣಬೇಕು, ನನ್ನ ತಂದೆ ತಾಯಿಗಳ ಜೊತೆಯಲ್ಲಿ ಬೆರೆಯಬೇಕು, ಯಾಗದ ಸಂಭ್ರಮವನ್ನು ಕಾಣಬೇಕೆನ್ನುವ ಕಾರಣಕ್ಕಾಗಿ ಜಗನ್ಮಾತೆಯಾದಂತಹ ನಾನು ಜಗದೀಶ್ವರನ ಆಜ್ಞೆಯನ್ನು ಮೀರಿ ಬಂದೆ. ಅದರಿಂದಲಾಗಿ ನನಗಿಂತಹ ಅವಮಾನವಾಯಿತು. ಇಂಥದ್ದನ್ನು ಕಾಣುವಂತಹ ಸ್ಥಿತಿ ನನ್ನ ಪಾಲಿಗೆ ಬಂದೊದಗಿತ್ತು. ಈ ಹೊತ್ತಿಗೆ ಯಾರೂ ನನ್ನನ್ನು ಮಾನಿಸಲಿಲ್ಲ, ಹವಿರ್ಭಾಗ ಎನ್ನುವಂಥದ್ದು ದೊರೆಯಲಿಲ್ಲ. ಹಾಗೆಂದು ನಾನು ಇಲ್ಲಿಯೇ ಉಳಿದುಕೊಳ್ಳುವುದಕ್ಕಾದ್ರೂ ಉಂಟೆ? ಅಯ್ಯೋ, ನಾನು ಮತ್ತೆ ಕೈಲಾಸವನ್ನ ಸೇರಿದೆ ಅಂತಾದ್ರೆ ನನ್ನವರು ಖಂಡಿತವಾಗಿ ಕೇಳುತ್ತಾರೆ, ಗೌರಿ, ತಾಯಿ ಮನೆಯಲ್ಲಿ ನಿನ್ನನ್ನು ಪ್ರೀತಿಸಿದರೆ ಯಜ್ಞ ಹೇಗಾಯಿತು ಎಂದು ಕೇಳಿದ್ರೆ ನಾನು ಏನಲ್ಲ ಶಿವನೇ, ನಾನೇನಲ್ಲ. ಹವಿರ್ಭಾಗ ಸಿಗಲಿಲ್ಲ ಸ್ವಾಮಿ ಎನ್ನುವಂತ ವಿಚಾರವನ್ನು ಹೇಳಿದರೆ ಪರಮೇಶ್ವರ ಸ್ವಾಮಿ ಕೋಪದಿಂದಲಾಗಿ ಪ್ರಪಂಚವನ್ನೇ ಪ್ರಪಂಚವನ್ನೇ ಪ್ರಳಯಗೊಳಿಸಿ ಯಾರು ಇಲ್ಲ. ಇಂತಹ ಅವಮಾನದ ಮುಖವನ್ನು ಹೊತ್ತು ಮತ್ತೆ ನಾನು ನನ್ನ ಗಂಡನಿಗೆ ಮುಖವನ್ನು ತೋರಿಸಲಾರೆ. ಹಾಗೆಂದು ಇಲ್ಲಿಯೇ ಉಳಿದುಕೊಳ್ಳುವುದಕ್ಕಾದ್ರೂ ಉಂಟೆ? ನನ್ನನ್ನು ಯಾರಲ್ಲಿ ಪ್ರೀತಿಸುತ್ತಾರೆ? ಯಾರು ನನ್ನನ್ನು ಕೇಳುವವರಿದ್ದಾರೆ? ಹೆಣ್ಣಾದವಳು
ನಡತೆಯಿಂದ 2 ಮನೆಯನ್ನು ಉಳಿಸಿಕೊಳ್ಳಬೇಕು. ತವರು ಮನೆಯ ವ್ಯಾಮೋಹದಿಂದ ಗಂಡನ ಮನೆಯನ್ನು ಮೀರಿ ಬಂದೆ, ಗಂಡನ ವಾಕ್ಯವನ್ನು ಮೀರಿ ಬಂದೆ. ನನ್ನ ಕೆಟ್ಟ ವರ್ತನೆಯಿಂದಲಾಗಿ ನನ್ನ ಗಂಡನ ಮನೆಯನ್ನು ಬಿಟ್ಟು ಬಂದೆ. ಇಲ್ಲಿ ತಾಯಿ ಮನೆಯಲ್ಲೂ ನನ್ನನ್ನು ಪ್ರೀತಿಸುವವರಿಲ್ಲ, ನನಗೆ ಅವಕಾಶವಿಲ್ಲ. ಅತ್ತ ಗಂಡನ ಮನೆ ಇಲ್ಲ, ಇತ್ತ ತಾಯಿ ಮನೆ ಇಲ್ಲ. 2 ಮನೆಯನ್ನು ಕಳೆದುಕೊಂಡಂತ ಹೆಣ್ಣಿಗೇನು ಗತಿ, ಹೆಣ್ಣಿಗೇನು ಸ್ಥಿತಿ? ಒಂದೇ ದೇಹತ್ಯಾಗ, ಲಕ್ಕನ ಭಗವನೀಶ್ವರರಿಗೆ ಕನ್ಸನ್ನೆ ಮಾಡುದ, ಲಕ್ಕನ ಭಗವನೀಶ್ವರರಿಗೆ ಕನ್ಸನ್ನೆ ಮಾಡಿದ ಮಿಕ್ಕ ಮುನಿಗಳ ಸುರರು ಕಿರುನಗೆ ಸೂಸಲಿಕ್ಷಿಸುತ್ತ ಇಷ್ಟನ್ನು ಹೇಳುವಲ್ಲಿ ನಿನ್ನ ಕಂಡ ಏನು ಯೋಗ್ಯತೆ ತಿಳಿಯುವುದಕ್ಕಾದ್ರೂ ಹೇಗೆ ಸಾಧ್ಯ? ಹೇಳ್ತೇನೆ ಕೇಳು. ಈ ಹಿಂದೆ ಭಕ್ತನಾದ ಮಾರ್ಕಾಂಡೇಯನಿಗೋಸ್ಕರವಾಗಿ ಕಾಲ ಮೃತ್ಯುವಿನ ಜೊತೆಯಲ್ಲಿ ಹೋರಾಟವನ್ನು ನಡೆಸಿ ಕಾಲನನ್ನು ಮೃತ್ಯುವನ್ನು ತಡೆಯಲು ಒದಗಿಸಿ ಮೃತ್ಯುಂಜಯ ಕಾಲಾಂತಕ ಎಂದು ಹೆಸರನ್ನು ಪಡೆದಿರುವಂತಹ ಸರ್ವೇಶ್ವರನ ಯೋಗ್ಯತೆ ನಿನಗೇನು ಗೊತ್ತು? ಅವನ ಹಗೆತನವನ್ನು ಸಾಧಿಸಿ ಕೆಟ್ಟೆ ಯಾರಿದ್ದಾರೆ ನಿನ್ನ ಸಹಾಯಕ್ಕೆ? ಮೃತ್ಯುವಿಗೆ ಮೃತ್ಯು ನಿನ್ನ ಗಂಡ ಆಗಿರಬಹುದು. ಇಲ್ಲಿದ್ದವರೆಲ್ಲ ಏನು ಸಾಮಾನ್ಯವರು ಅಂತ ಭಾವಿಸಿದೆ. ಯಾರು ದೇವತೆ? ನಿಮ್ಮಲ್ಲಿ ಇಂತಹ ಕೆಟ್ಟ ಭಾವನೆಗಳು ಬಂತೆ. ಈ ಹಿಂದೆ ರಾಕ್ಷಸರಿಂದ ಸೋಲುಂಟಾದಾಗ ಪ್ರಭು ಪರಮೇಶ್ವರನ ಪಾದವನ್ನು ಕಟ್ಟಿಕೊಂಡು ಬದುಕುತ್ತಿದ್ದಂತಹ ಹೆಣ್ಣಾಡಿಗಳಿಲ್ಲ. ಈ ಹೊತ್ತಿಗೆ ಪರಮೇಶ್ವರನ ಅರ್ಧ ಸತಿಯಾದಂತಹ ನನಗಾದ ಅವಮಾನವನ್ನು ಕಣ್ಣು ಬಿಟ್ಟು ಕಂಡಿರೋ ಯಾರೆಲ್ಲ ಕಣ್ಣು ಬಿಟ್ಟು ಕಂಡಿದ್ದಾರೋ ಅವರ ಕಣ್ಣುಗಳನ್ನೇ ಕಾಣಿಸಿ, ಯಾರೆಲ್ಲ ಕೈ ತಟ್ಟಿ ನಗೆಯಾಡಿದ್ದಾರೋ ಅವರ ಕೈಗಳನ್ನೇ ಕತ್ತರಿಸಿ, ಯಾರೆಲ್ಲ ಹಲ್ಲು ಬಿಟ್ಟು ನಗೆಯಾಡಿದ್ದಾರೋ ಅವರ ಹಲ್ಲುಗಳನ್ನೇ ಕಾಣಿಸಿ ನಾನಾ ವಿಧವಾದಂತಹ ಚಿತ್ರಹಿಂಸೆಗೆ ಪ್ರಭು ಪರಮೇಶ್ವರ ಸ್ವಾಮಿ ಗುರಿಪಡಿಸುತ್ತಾರೆ ಎನ್ನುವುದನ್ನು ಮರೆಯದೆ ನಿನ್ನ ಗಂಡ ಅಂತವ ಇಂಥವ ಹೆಗ್ಗಳಿಕೆ ಮಾತಾಡುವ ಪೂರ್ವದಲ್ಲಿ ನನ್ನ ಮಗಳು ಈ ಮಾತುಗಳೇ ಸಾಕು.
ಸಂಸಾರವೇ ಸಾಕು, ಈ ಬಂಧನವೇ ಸಾಕು, ಈ ವ್ಯಾಮೋಹವೇ ಸಾಕು, ಈ ಜೀವನವೇ ಸಾಕು ಸಾಕು ಸಾಕು. ನಿನ್ನ ಮಗಳು ಯಾವ ಕಾಲಕ್ಕೂ ತಕ್ಷಣ ಮೊದಲ ದಾಕ್ಷಾಯಣಿ ಎನ್ನುವಂತಹ ಮಾತನ್ನು ಪ್ರಪಂಚದಲ್ಲಿ ಇನ್ನು ಮುಂದೆ ಯಾರು ಆಡಕೂಡದು, ಯಾರು ಹೇಳಕೂಡದು. ನಾನೇನಿದ್ದರೂ ಪರಮೇಶ್ವರನ ಅರ್ಥ ಸತಿ ಪಾರ್ವತಿಯಾಗಿ ಮೆರೆದಾಡುತ್ತೇನಲ್ಲದೆ ನಿನ್ನ ಮಗಳೆನ್ನುವಂತಹ ಹೆಸರು ಉಳಿಯಕೂಡದು. ಆ ಕಾರಣಕ್ಕೋಸ್ಕರವಾಗಿ ಇದು ನಿನ್ನಿಂದಲೇ ದತ್ತವಾದಂತ ಈ ದೇಹವನ್ನು ನಿನ್ನ ಕಣ್ಣ ಮುಂದೆ ದಹಿಸಿಕೊಳ್ಳುತ್ತೇನೆ. ಏನು ನಿನ್ನಿಷ್ಟರಂತೆ ಇಲ್ಲಿ ವ್ಯವಹಾರ ನಡೆಯುವುದಲ್ಲ. ಮತ್ತಿನ್ನೇನು? ನನ್ನ ಅಣತಿ ಇಲ್ಲದೆ ಬೆಂಕಿಯು ನಿನ್ನನ್ನು ಸುಡಲಿಕ್ಕೆಲ್ಲ ಗೊತ್ತಾಯ್ತಾ? ನಿನ್ನ ಅಗ್ನಿ, ನೀನು ಕೊಡುವಂತ ಹವಿರ್ಭಾಗದ ಆ ಎಂಜಲನ್ನು ತಿನ್ನುವುದಕ್ಕಾಗಿ ಪರಸ್ಪರ ಈ ಅಗ್ನಿ. ನೋಡೋಣ ಆ ಅಗ್ನಿಗೆ ಪತಿವ್ರತೆ ಅಂತ ನನ್ನನ್ನು ಬಿಟ್ಟಂತ ಅಧಿಕಾರ ಇರಲಿ. ನಿನ್ನ ಅಗ್ನಿ ಯಾರಿಗೆ ಬೇಕು? ಯೋಗ ಯೋಗ ಪಾವಕನನು ನಿಜಾಂಗದಿ ಧರಿಸಿ, ಪಾವಕನನು ನಿಜಾಂಗದಿ ಧರಿಸಿ. ನಾನೇನಿದ್ದರೂ ಪರಮೇಶ್ವರನ ಸತಿಯಾಗಿ ಪ್ರಪಂಚದಲ್ಲಿ ಕಾಣ ಉಳಿಯುತ್ತೇನೆ. ಈ ಅವಮಾನ ಹೊತ್ತಂತಹ ದೇಹ ಇಂದಿಗೆ ಸಾಕು. ಪ್ರಭು ಪರಮೇಶ್ವರ, ಇದು ಯೋಗಾಗ್ನಿ ಮೂಲಕವಾಗಿ ದಹಿಸಿಕೊಂಡು ಈ ದೇಹವನ್ನು ನಾಶಗೊಳಿಸಿ ಮತ್ತೊಂದು ದೇಹದಿಂದ ನಿನ್ನನ್ನು ಬಂದು ಸೇರಿಕೊಳ್ಳುತ್ತೇನೆ ಸ್ವಾಮಿ, ಸೇರಿಕೊಳ್ಳುತ್ತೇನೆ. ಯೋಗಾಗ್ನಿಯನ್ನು ಧರಿಸಿದ್ದೇನೆ. ನಿಮ್ಮ ಕಣ್ಣ ಮುಂದೆಯೇ ದಾಕ್ಷಾಯಣಿ ಅಳಿಯುತ್ತಿದ್ದಾಳೆ. ನೋಡಿ ನೋಡಿ. ಯಾವ ಭೀತರಾಗಬೇಕಾದ ಅಗತ್ಯ ಇಲ್ಲ. ಏನು ಇವಳು ಸಪ್ತಾಕ್ಷರದಲ್ಲಿ ಸೂತಕ ನನಗೆ ಆವರಿಸುವುದಿಲ್ಲ. ಇಗೊಳ್ಳಿ, ಶುಭ ಮುಹೂರ್ತದಲ್ಲಿ ಪ್ರಾರಂಭವಾದಂತಹ ಯಾಗ ಯಾವ ಕ್ಷಣಕ್ಕೂ ನಿಲ್ಲುವುದಿಲ್ಲ. ಸ್ಥಳ ಶುದ್ಧಿ ಮಾಡಿ ವಾತಾವರಣವನ್ನು ಸರಿಗೊಳಿಸಿ ಪ್ರಾರಂಭಿಸಿ ಯಾಗ.